ಯಾಕೆ ದಮಿನಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ? ಅಲ್ಲ ಅಂಥದ್ದೇನಾಯ್ತಂತ? ಏನಂತ ಹೇಳಿರಿ? ಏನು ಅಂತ ಹೇಳಿ? ಅಲ್ಲ ಲಕ್ಷ್ಮಿ ಏನಾದರೂ ಅಂದಳಿ? ಅಯ್ಯೋ ದೇವ್ರೆ, ಎಂತ ಮಾತಾಡ್ತಾ ಇದ್ದೀರಾ? ಲಕ್ಷ್ಮಿ ಅಕ್ಕ ನನ್ನ ಬಗ್ಗೆ ಏನಾದರೂ ಅನ್ನೋದಕ್ಕೆ ಸಾಧ್ಯನಾ? ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ನಾನು ಅವಳ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಮಾತ್ರ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನನ್ನನ್ನು. ಹಾಗಾದ್ರೆ ಈ ಮನೆಯಲ್ಲಿ ಅಂಥದ್ದು ನಡೆದಿದ್ದಾದ್ರೂ ಏನು? ಆ ವಿಷಯನ ನಿಮ್ಮ ಮುಂದೆ ಹೇಗೆ ಹೇಳಿ ಅಂತ ಸಾಯ್ತಾ ಇದ್ದೀನಿ. ಸಾಯುವಂತ ವಿಷಯ ಏನಾಗಿದೆ ಈ ಮನೆಯಲ್ಲಿ? ಆ ಹೊಲಸು ವಿಷಯನ ಹೇಗೆ ಹೇಳಿರಿ ನಿಮ್ಮ ಮುಂದೆ? ಏನದು ಹೊಲಸು ವಿಷಯ? ಈ ಮನೆಯಲ್ಲಿ ನಡೆದಿರೋ ಹೊಲಸು ವಿಷಯ ಏನದು? ಇದು ನಡೆದಿತ್ತು ಈ ಮನೆಯಲ್ಲೆಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ. ಹೌದು, ನಾವು ಪ್ರೀತಿಯಿಂದ ಬೆಳೆಸಿದ ಮರನ ಕತ್ತರಿಸ್ಕೊಂಡು ನಮ್ಮ ಮೇಲೆ ಬಿದ್ದಂಗ. ಈಗ ಸುತ್ತಿ ಬಳಸಿದ್ರೆ ಏನ್ ಅರ್ಥ? ಏನ್ ವಿಷಯ ನೇರವಾಗಿ ಹೇಳು. ನಿಮ್ಮ ಆಳು ಮಗ ಕುಬೇರ. ಆಳು ಮಗ ಕುಬೇರ ದೇವಸ್ಥಾನಕ್ಕೆ ಹೋಗೋ ದಾರಾಗ ದೇವಸ್ಥಾನ ನನ್ನ ಕೈ ಹಿಡಿದು ಎಳೆದು ಬಲಾತ್ಕಾರ ನೀನ್ ಹೆಣ್ಣು ರೂಪದ ರಾಕ್ಷಸಿಯೋ? ನಿನ್ನನ್ನ ಈ ಮನೆ ಕರ್ಕೊಂಡು ಬಂದದ್ದು ಈ ಮನೆಯನ್ನ ಬೆಳಗಲಿ ಅಂತ, ಈ ಮನೆಗೆ ಬೆಂಕಿ ಇಡು ಅಂತಲ್ಲ. ಹೋಗಿ ಹೋಗಿ ಮಗನಿಗಿಂತ ಹೆಚ್ಚಾಗಿರೋ ನನ್ನ ಕುಬೇರನ ಮೇಲೆ ಈ ರೀತಿ ಅಪವಾದ ಹೊರಿಸ್ತೀಯ? ಇನ್ನು ಮುಂದೆ ಒಂದು ಕ್ಷಣ ಈ ಮನೆಯಲ್ಲಿ ಇರ್ಕೊಡ್ದು, ನನ್ನ ಕಣ್ಣು ಮುಂದೆ ನಿಲ್ಲಕೊಡ್ದು. ಏನ್ರಿ ಇದು ನಿಮ್ಮ ಚೀರಾಟ ಕೂಗಾಟ? ಹೊರಗಿನ ಜನ ಕೇಳಿಸ್ಕೊಂಡ್ರೆ ಏನ್ ಅಂದಾರು? ಅಲ್ರಿ ಈಗ ಏನಾಗಿದೆ ಅಂತ ಈ ರೀತಿ ಚೀರಾಡಕತ್ತೀರಾ? ಹೇ ಲಕ್ಷ್ಮಿ, ಮೊದ್ಲಿಗಳನ್ನ ಈ ಮನೆಯಿಂದ ಹೊರಗೆ ಹಾಕು. ನನ್ನ ಕಣ್ಣು ಮುಂದೆ ಇವಳು ಒಂದು ಕ್ಷಣ ಇದ್ರೆ ಇವಳನ್ನ ಕತ್ತಿಚ್ಕೆ ಕೊಂದಾಕೊಂಡ್ಬಿಡ್ತೀನಿ. ಅಲ್ರಿ ತಳ ಬುಡ ಒಂದು ಗೊತ್ತಿರ್ಲಾರ್ದ ಯಾಕೆ ನಾನು ತಲೆ ಕೆಡ್ಸಾಕತ್ತೀರಿ ನೀವು? ಅಲ್ವೇ, ಯಾರಿಗೆ ಬೇಕಾಗಿದ್ದು ಮಕ್ಕಳು? ಮಗಳಿಗಿಂತ ಹೆಚ್ಚಾಗಿ ಇದ್ದಲ್ಲ ಆ ನಮ್ಮ ಮಗ ಕುಬೇರ. ಅವನ ಮೇಲಿನ ಅಪವಾದ ಹೊರಿಸ್ತಾ ಇದ್ದಾಳಲ್ಲ ಇವಳು. ಬಂಗಾರ ಅಂತ ಈ ಮನೆ ಸೇರಿಸ್ಕೊಂಡ್ರೆ ಇವಳು ಬಂಗಾರ ಅಲ್ಲ ಕಣೆ, ಕಾಗೆ ಬಂಗಾರ. ತಂಗಿ, ನೀನಾದ್ರೂ ಭಯ ಬಿಟ್ಟು ಹೇಳ್ಬಾರ್ದ ನನ್ನ ಮುಂದೆ? ಅದೇನು ಅಂತ ಹೇಳಿ ನೋಡು. ನಾನು ಈ ಮನೆಗೆ ಕಾಲಿಟ್ಟಾಗಿನಿಂದ ಹಿಡಿದು ಇಲ್ಲಿ ತನಕ ಇವ್ರ ಅವತಾರ ನಾನು ಈ ರೀತಿ ನೋಡಿದ್ದಿಲ್ಲ. ಇವತ್ತು ಯಾಕೆ ಈ ರೀತಿ ನರಸಿಂಹನ ಅವತಾರ ತಾಳಿದ್ದಾರೆ ಹೇಳಾಕ ಬಂದ್ರ ನನ್ನನ್ನ ಈ ಮನೆ ಹತ್ರ ಹೊರಗೆ ಹಾಕಾಕ ನಿಂತಾರಕ್ಕ ಈ ನಿಮ್ಮ ಯಜಮಾನ್ರು. ಇರೋ ವಿಷಯನ ನೇರವಾಗಿ ಹೇಳು. ಹೇಳಮ್ಮ, ಅಂತ ತಪ್ಪು ನೀ ಏನ್ ಮಾಡಿದೀಯಾ? ಏನ್ ಹೇಳಕ್ ಹೋಗಿದ್ದೆ ಅವ್ರಿಗೆ? ಏನಂತ ಹೇಳಕ್ಕ? ನೀವು ಇಷ್ಟು ದಿವಸ ಪ್ರೀತಿಯಿಂದ ಬೆಳೆಸಿದ ನಿಮ್ಮ ಮಗ ಕುಬೇರ ನನ್ನ ಕೈ ಜಗಿ ನನ್ನ ಶೀಲ ಬಿಡ್ತಂಡ್ಲೆ ಬಿದ್ದಾಡಿ ಬಿಡ್ತಂಡು ಅಂದಾಗ ಚೀರಾಡಕತ್ತೈತಿ ನನ್ನ ದೇವ್ರ. ನೋಡು, ಈ ಮನೆಗೆ ಮಗು ಕೊಡ್ತಾಳಂತ ನಿನ್ನನ್ನು ಕರ್ಕೊಂಡು ಬಂದ್ರಿ, ಎದ್ದ ಮಗನ ಸಾಯ್ಸಾಕ್ ಬಂದಿಯಲ್ಲೇ ಪಾಪಿ. ನೀನು ಹೆಣ್ಣಲ್ಲ ಕಣಿ, ಹೆಣ್ಣು ರೂಪದಲ್ಲಿ ಬಂದ ಹಾವು. ನಿಮ್ಮ ಕೈ ಹಿಡಿದು ನಿಮ್ಮ ಹೆಂಡತಿಯಾಗಿ ಈ ಮನೆಗೆ ಬಂದ ನಾನು ಹೊರಗಿನಕ್ಕಾಗಿ ಎಕ್ಕಸ್ತಿ ತಂದೆ ಕಣ್ಣು ಗುಡ್ಡಿನ ಕಿತ್ತಾಕ ಬಿಟ್ಟೆನು. ಎಕ್ಕಸ್ತಿ ಮೊದಲು ಮನೆಯಿಂದ ಹೊರಡು, ಇಲ್ದಿದ್ರೆ ತುಂಡು ತುಂಡ ಕತ್ತರಿಸಾಕ ಬಿಡ್ತೇನೆ. ಹೋಗ್ತೀನಿ. ಆದ್ರ ಅಪಾದ ಹೊತ್ತು ಈ ಮನೆಯಿಂದ ಹೋಗಕ ನಾನೇನು ಬೀದಿಗೆ ಬಿದ್ದ ಹೆಣ್ಣಲ್ಲ. ನನಗ ಬರಬೇಕಾದ ನ್ಯಾಯ ಸಿಗಲೇಬೇಕು. ಆಗ ಈ ಮನೆ ಬಿಟ್ಟು ಹೋಗ್ತೀನಿ ನಾನು. ಸತ್ಯವಾನ ಸಾವಿತ್ರಿ, ನ್ಯಾಯ ಅಂತೆ ನ್ಯಾಯ. ಹಾದಿಲಿ ಹೋಗುವಾಗ ಘಟನೆ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ
ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ ಮೇಲೆ ಯಾರೇನು ಮಾಡೋದಕ್ಕಾಗುತ್ತೆ? ಸಾಕ್ಷಿ ತಾನೇ ಬೇಕು ನಿಮಗೆ. ಇದಕ್ಕೆಲ್ಲ ಕಾರಣಕರ್ತವಾದ ನೀಚ ಈ ಕಡೆನೇ ಬರಕತ್ತಾನ. ಅವನ್ನ ಕೇಳಿ ತಿಳ್ಕೊರಿ. ಅಪ್ಪರಿಗೆ ಅವರಿಗೆ ನಮಸ್ಕಾರ. ನನ್ನ ಕಾಲು ಮುಟ್ಟಾಕ ಬರಬೇಡ ನೀನು. ಆ ಯೋಗ್ಯತೆ ನಿನ್ನಲ್ಲಿಲ್ಲ. ಯಾಕ್ರಿ ಅವ ಹಿಂಗ್ಯಾಕೆ ಮಾತಾಡಕತ್ತೀರಿ? ಎಲ್ಲರೂ ಮಾರಿ ಯಾಕೆ ಹಿಂಗೆ ತಿರ್ಗಿಸಾಕತ್ತೀರಿ? ತಗೋರಿ, ಮೊದಲೇ ದೇವರ ಪ್ರಸಾದ ತಗೋರಿ. ಅವರ ಆ ವಿಷಯ ಅಪ್ಪರಿಗೆ ದೊಡ್ಡವರಿಗೆ ಗೊತ್ತಾಯ್ತೇನ್ರಿ? ಮತ್ತೆ ಗೊತ್ತಿರ್ಲಾರ್ದ ಹಂಗ ಮುಚ್ಚಿಡಾಕ ಬರುತ್ತಾ ಅನ್ಕೊಂಡಿದ್ದೇನು? ಮತ್ತೆ ಯಾರ ಕದ್ದು ನೋಡಿರ್ಬೇಕು, ಅಪ್ಪರಿಗೂ ಹೇಳಿರ್ಬೇಕ್ರಿ. ಏನು ಅದು ಕದ್ದು ನೋಡೋದು ಹೇಳೋದು? ಏನಿಲ್ರಿ ಅಪ್ಪ, ಕದ್ದು ಬೇಕೊಂದು ಕದ್ದು ಹಾಲು ಕುಡಿಯಾಕ ಬಂದಿತ್ತಂತ್ರಿ. ಅದಕ್ಕೆ ನಮ್ಮ ಅವ್ವರು ಅವಕಾಶ ಮಾಡಿ ಕೊಡ್ಲಿಲ್ರಿ. ಅದ್ರ ಬಗ್ಗೆನ ಮಾತಾಡತ್ತೇನ್ರಿ. ಕದ್ದು ಬೇಕು ಹಾಲು ಕುಡಿಯಾಕ ಬಂದಿತ್ತು. ಹಾಲು ಕುಡಿಯಾಕ ಬಂದಿರೋ ಆ ಬೆಕ್ಕಿನ ತಲೆ ಮೇಲೆ ಹೊಡೆದ್ರೆ ಬೆಕ್ಕ ಸತ್ತು ಹೊಕ್ಕತ್ತಲ್ಲ. ಬೆಕ್ಕ ಕೊಲ್ಲಬಾರ್ದಂತ್ರಿ ಅಪ್ಪ. ಬೆಕ್ಕ ಕೊಂದ್ರೆ ಮುಂದಿನ ಜನ್ಮದಾಗೂ ಬೆಕ್ಕಾಗೆ ಹುಟ್ಟುತ್ತಾರಂತ. ಘನ ದೊಡ್ಡ ತಪ್ಪಂತ್ರಿ ಅದು. ಇನ್ನೇನ್ರಿ, ಹಾಲ ಮುಚ್ಚಿಟ್ರ ಮುಗಿದು ಹೋತಲ್ಲ. ಒಂದ್ ವೇಳೆ ಮುಚ್ಚಿದ ಮುಚ್ಚಳ ಸರಿಸಿ ಕುಡಿಯಾಕ ಹೋತಂದ್ರ ಕಾದ ಹಾಲಿನ ಹೊಗಿ ಬಡದ ಮುಚ್ಚಳಾನು ಕಾದಿರ್ತೈತ್ರಿ ಅವ್ವ. ಅಕಸ್ಮಾತ್ ಅದ್ ಏನಾರ ಸರಿಸಿ ಕುಡಿಯಾಕ ಹೋತಂದ್ರ ಬೆಕ್ಕಿನ ಬಾಯಿ ಸುಡಂಗಿಲ್ಲೇನ್ರಿ? ಇಷ್ಟೆಲ್ಲ ವೇದಾಂತ ಹೇಳಮ್ಮ, ನಿನ್ನೊಂದು ಮಾತು ಕೇಳ್ತೀನಿ, ಸರಿಯಾದ ಉತ್ತರ ಹೇಳ್ತೀಯ? ಕೇಳ್ರಿ ಅಪ್ಪ, ಅದೇನಂತ. ಕುಬೇರ, ಈ ಜಗತ್ನ್ಯಾಗ ಹೆತ್ತ ತಾಯಿ ಮೇಲೆ ಕಣ್ಣು ಹಾಕೋ ಹರಾಮ್ ಕೋರ್ ಇರ್ತಾರಣ. ಏನು ಮಾತಾಡಕತ್ತೀರಿ? ಈ ನಿಮ್ಮ ಮಾತು ಕೇಳಿ ಕಬ್ಬಿಣದ ಕಾದ್ರಸ ಕಿವಿಯಾಗ ಸುರಿದಂಗಾತಲ್ರಿ ಅಪ್ಪ. ಅಪ್ಪ, ಇದಕ್ಕ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗತ್ತದ ಅಪ್ಪರ. ಅದಕ್ಕಿಂತ ಆ ಹರಾಮ್ ಕೋರ್ ಯಾರಂತ ಹೇಳ್ರಿ. ಆ ಹರಾಮ್ ಕೋರ್ ನೀನೇ ಅಪ್ಪರ. ಏನು ಮಾತಾಡಕತ್ತೀರಿ? ಈ ನಿಮ್ಮ ಮಾತು ಕೇಳಿ ಮುಗಿಲು ಹರಿದ ಮೈ ಮ್ಯಾಗಿ ಬಿದ್ದಂಗ ಆತಲ್ರಿ, ಭೂಮಿನ ಬಾಯಿ ಬಿಟ್ಟಂಗ ಆತಲ್ರಿ ತಂದೆ. ಹೇಳ್ರಿ, ಈ ಮಾತು ಕೇಳಿ ನಾ ಬದುಕಬಾರ್ದೆ, ನಾ ಇಷ್ಟೆಲ್ಲ ಹತ್ತು ಕರೆದು ಸೋಗ್ ಮಾಡಮ್ಮ. ಗುಡಿಗೆ ಹೋಗೋ ದಾರ್ಯಾಗ ನನ್ನ ಕೈ ಹಿಡಿದು ಹಾಕಲೇ ಸಾಕದೆ. ಅವರ ಈ ಮಾತ ನೀವೇ ಹೇಳಕತ್ತೀರಿ ಅಪ್ಪರ? ಈ ಮಾತು ನೀವು ನಂಬುತ್ತೀರಿ? ನಂಬೋದಂದ್ರೇನು? ಸಂದರ್ಭ ನಂಬೋದಂತಲ್ಲದಿದ್ದರೂ ಸಮಯ ನಂಬಿಸುವಂತೆ ಮಾಡ್ತಾ ಇದೆಯಲ್ಲ. ಆದ್ರೆ ಇಷ್ಟು ತಕ್ಕ ಸಣ್ಣವರು ಮಾತಾಡಿದ್ದು ನನ್ನ ಬಗ್ಗೆ ನಂದಂಗಾಯ್ತು. ಅಪ್ಪರ, ನಿಮಗೊಂದು ಮಾತು ಹೇಳ್ತೀನಿ. ಸತ್ಯ ಅನ್ನೋದು ಕಿಚ್ಚಿದ್ದಂಗ್ರಿ. ಅದನ್ನ ಪದರಾಗ ಪಚ್ಚಿಟ್ಕೋತೀನಿ ಅಂದ್ರ ಅದಕ್ಕಿಂತ ದೊಡ್ಡ ಹುಚ್ಚತನ ಯಾವುದು ಇಲ್ರಿ ಅಪ್ಪ, ಯಾವುದು ಇಲ್ಲ. ಆದ್ರೆ ಕೆಲವೊಂದು ಮಂದಿ ಅದೇ ಹುಚ್ಚತನ ಮೆಚ್ಚಿಕೊಂಡು ಕುಂತಾರ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಕಿಚ್ಚು ಅವ್ರನ್ನಷ್ಟೇ ಸುಡಂಗಿಲ್ಲ, ಅವ್ರ ಆಜು ಬಾಜು ಇದ್ದವ್ರನ್ನ ಸುಡ್ತೈತಂತ ಅವ್ರಿಗೆ ಇನ್ನೂ ಗೊತ್ತಿಲ್ರಿ ಅಪ್ಪ, ಇನ್ನೂ ಗೊತ್ತಿಲ್ಲ. ಅಪ್ಪರ, ಇದಕ್ಕೆ ನನ್ನ ಹತ್ರ ಉತ್ತರನೇ ಇಲ್ರಿ ಅಪ್ಪ, ಉತ್ತರನೇ ಇಲ್ಲ. ಕುಬೇರ, ಉತ್ತರ ಗೊತ್ತಿಲ್ಲಂದ್ರ ಹೆಂಗೋ ರೀ? ಏನು ಅಂದ್ರಿ? ದಾಮಿನಿಗೆ ನಾನೊಂದು ಮಾತು ಕೇಳ್ಬಹುದಾ? ಕೇಳು. ದಾಮಿನಿ, ಈ ಘಟನೆ ನಡೆದಿದ್ದೀ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಆಧಾರಗಳು ಏನಾದ್ರೂ ಇದೆಯಾ? ಈ ಸಂಶಯದ ಸುಳಿ ಇನ್ನೂ ನನ್ನ ಕಡೆ ಯಾಕೆ ತಿರುಗಿಲ್ಲ ಅನ್ಕೊಳಕತ್ತಿದ್ದೆ. ಅವಳು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಯಾವುದೇ ಒಂದು ಘಟನೆ ನಡೆದಿದೆ ಅಂದಾಗ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಇರಲೇಬೇಕು. ಸಾಕ್ಷಿ ಆಧಾರ ಅದು ನಿಜಾನೇ.
ನಾನೇನು ಈ ಮನೆಗೆ ಸಪ್ತಪದಿ ತುಳಿದು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡು 4 ಜನರ ಮುಂದೆ ಕೈ ಹಿಡಿದು ಈ ಮನೆಗೆ ಸತಿಯಾಗಿ ಬಂದವಳಲ್ಲ. 4 ಗೋಡೆಗಳ ಮಧ್ಯೆ ನೀವು ನನ್ನ ಕೊಳ್ಳಿಗೆ ಅರಿಶಿಣದ ದಾರ ಕಟ್ಟಿದ್ದೀರಿ ಅಂದಾಗ ಏನು ಮಾಡೋದು? ಎಲ್ಲ ನನ್ನ ಹಣೆ ಬರಹ. ಒಟ್ಟೇನಪ್ಪ, ನಿಮಗೆ ಸಾಕ್ಷಿ ಬೇಕು, ಕೊಟ್ಟೇ ಕೊಡ್ತೀನಿ ಅಣ್ಣಯ್ಯ. ತಂಗ್ಯವ್ವ, ಯಾರಿವರು? ಇವರು ನಮ್ಮ ಅಣ್ಣ ಇದ್ದಾಗೆ, ನನ್ನ ದೂರದ ಸಂಬಂಧಿಕ. ಹೆಸರು ಸೂರ್ಯ ಅಂತ. ನನ್ನ ಮದುವೆಯಾದ ವಿಷಯ ಪಾಪ ನಮ್ಮ ಅಣ್ಣನಿಗೆ ಗೊತ್ತೇ ಇರಲಿಲ್ವಲ್ಲ. ಹೇಗೋ ಆ ವಿಷಯ ತಿಳ್ಕೊಂಡು ಬಹಳ ದಿವಸ ಆಯಿತು. ತಂಗಿ ಕಂಡ ಅವ್ರ ಸಂಸಾರ ಹೇಗಿದೆ ಅಂತ ನೋಡ್ಕೊಂಡು ಹೋಗಬೇಕು ಅಂತ ಈ ಊರಿಗೆ ಬರ್ತಾ ಇದ್ರು. ಆದರೆ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ನೀಚ ನನ್ನ ಶೀಲ ಎಡಿಸುವಾಗ ಇದೇ ನನ್ನ ಅಣ್ಣ ದೇವರು ಬಂದ ಹಾಗೆ ಬಂದು ಈ ನಿಮ್ಮ ಹೆಂಡತಿ ಮಾನ ಪ್ರಾಣ ಎರಡೂ ಕಾಪಾಡ್ದ. ಒಂದು ವೇಳೆ ನಮ್ಮಣ್ಣ ಏನಾದ್ರೂ ಬರ್ದು ಹೋಗಿದ್ರೆ ಎಷ್ಟೊತ್ತಿಗೆ ನಿಮ್ಮ ಹೆಂಡತಿ ಶಿವನ ಪಾದ ಸೇರ್ತಿದ್ಲು ಕಣ್ರಿ. ರೀ, ಏನು ಅದ್ರಿ? ಇವಳ ಮಾತನ್ನು ನಂಬೇಡಿ. ನೋಡಿ, ದಾರಿಯಲ್ಲಿ ಹೋಗೋರೆಲ್ಲರೂ ಬಂದರು ಸಾಕ್ಷಿ ಹೇಳ್ತೀನಿ ಅಂದರೆ ಆಗೋದಿಲ್ಲ. ಮೇಲಾಗಿ ಅವರು ನಿನ್ನ ಸಂಬಂಧಿಕರು. ನೋಡಪ್ಪ, ನೀನು ಯಾರು ಏನು ಅಂತ ನನಗೊಂದು ಗೊತ್ತಿಲ್ಲ. ದಯವಿಟ್ಟು ನಿನ್ನಲ್ಲಿ ಕೈ ಮುಗಿದು ಕೇಳ್ತೀನಿ, ಅಲ್ಲಿ ಏನು ನಡೆದಿದೆ ಅಂತ ನಿಜ ಹೇಳಪ್ಪ, ನಿಜ ಹೇಳು. ಹೇಳ್ತೀನಿ ರೀ, ಏನು ನಡೀತು ಅನ್ನೋದು ನಿಜಾನ ಹೇಳ್ತೀನಿ ರೀ. ನಾ ಯಾಕೆ ಸುಳ್ಳು ಹೇಳಕ್ಕೆ ಹೋಗಲ್ರಿ? ಏನಿಲ್ರಿ, ನಮ್ಮ ತಂಗಿಗೆ ಭೇಟಿ ಆಗ್ಬೇಕಂತೇಳಿ ಕಾಡ್ದಾರಿ ಹಿಡಿದು ಬರಕತ್ತಿದ್ದೀನಿ ರೀ. ಆ ಕಾಡಿನೊಳಗೆ ಯಾವುದೋ ಒಂದು ಹೆಣ್ಣು ಮಗನ ಶಬ್ದ ಕೇಳಿಸ್ತಿರು. ಯಾರಿರ್ಬೋದು ಅಂತ ನೋಡಕ್ಕೆ ಹೋಗೋದ್ರಾಗ ನೀನು ಹೇಳೋ. ಏನಿಲ್ರಿ, ಈ ಮದಾನಲ್ರಿ ಇವ ತಂಗಿನ ಜಗ್ಗಾಡಕತ್ತಿದ್ರಿ. ನಾನು ಹೋಗಿ 2 ಬಾರಿಸಿ ಗಟ್ಟಿಯಾಗಿ ಹಿಡ್ಕೊಂಡೇನ್ರಿ. ಇನ್ನೊಂದು 4 ಮಂದಿನ ಕರೆದು ಇವನು ಬಾರಿಸ್ಬೇಕನ್ನೋದ್ರಾಗ ನನ್ನ ಕಪಾಳಿಗೆ ಬಾರಿಸೋದ್ರಿ. ನೋಡ್ರಿ ಹೆಂಗೆ ಹೊಡೆದ ನೋಡಿ. ಪುಣ್ಯ ನಾ ಹೋಗಿನ ಹೇಳಿ ನಮ್ಮ ತಂಗಿ ಶೀಲ ಉಳಿತ್ರಿ. ಈಗಲಾದ್ರೂ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತು ತಾನೆ? ಅಣ್ಣ, ಇವರಿದ್ದಾರಲ್ಲ, ನಾನು ಹೆಂಡತಿ ಅನ್ನೋ ಪರಿವಿ ಸಹ ಇರದೆ ನನ್ನ ಮೇಲೆ ಸಂಶಯ ಪಡ್ತಾ ಇದ್ದಾರಣ್ಣ. ಏನಿನ ತಂಗಿ ಬಾಳು ಹೀಗಾಗಬಾರ್ದಾಗಿತ್ತಣ್ಣ, ನೋಡ್ರಿ, ಇನ್ನೂ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಮ್ಮ ತಂಗಿ ಶೀಲನ ಕಾಪಾಡಿ ಅನ್ನೋದಕ್ಕೆ ನನ್ನ ಹತ್ರ ಇದು ಒಂದು ಸಾಕ್ಷಿ ಉಂಟು. ಇದು ಇವಂದ ರೀ. ಅಲ್ಲೇ ಬಿಟ್ಟು ಓಡಿ ಹೋಗಿಬಿಟ್ರಿ. ನಾ ತಗೊಂಡು ಮನುಜನ ಬಾಳಗೆ ದೇವರ ಲೀಲೆಯ ಬಲ್ಲವರಾರ್ಯರು. ಇದಕ್ಕೇನು ಹೇಳ್ತೀಯೋ ಕುಬೇರ? ಅಪ್ಪರ ಮಾತು ಮೌನವಾಯಿತು, ಸತ್ಯ ಸತ್ತು ಹೋಯ್ತ್ರಿ ಅಪ್ಪ, ಸತ್ಯ ಸತ್ತು ಹೋಯ್ತು. ನಕ್ರೆ ಏನು ಅರ್ಥ? ಅಪ್ಪರ, ಸತ್ಯವಂತನ ಕುತ್ತಿಗೆಗೆ ಹಗ್ಗ ಬೀಳು ಹೊತ್ತಿನಾಗ ನಗಾಕತ್ತನಂದ್ರೆ ತಿಳ್ಕೋರಿ. ಯಾರಿಗೂ ಗೊತ್ತಾಗ್ಲಾರ್ದು ಒಂದು ಸತ್ಯ ಅವನ ಜೊತಿನ ಸತ್ತು ಹೊಂಟೈತಿ ಅಂತ.
ಯವ ತಾಯಿ ಹಡದವ ಕಣ್ಣೀರು ವರ್ಷದ ಕೈಗಳಿಗೆ ನನ್ನ ಪಾಪದ ಕಲಿ ಹಚ್ಚಾಕೊಂಟಿಯಲ್ಲವ, ಮೆಚ್ಚಬೇಕವ, ನಿನ್ನ ಮೆಚ್ಚಬೇಕು. ಆ ದೇವ್ರ ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿವ, 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಅಪ್ಪರ ಈ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇಳ್ರಿ. ತಂದೆ ತಾಯಿಯು ಯಾರು ಅಂತ ಗೊತ್ತಿಲ್ಲದ ಈ ಭಿಕಾರಿಗೆ ತಂದೆ ನಿಮ್ಮ ಮನೆಯಾಗ ಇಟ್ಟುಕೊಂಡು ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ರಿ. ಯಾವತ್ತು ನನ್ನ ಆಳ ಮಗ ಅಂತ ನೀವು ನೋಡಲಿಲ್ಲ. ನನಗೆ ಯಾವತ್ತು ತಂದೆ ತಾಯಿ ಕೊರಗು ಕಾಣಲಿಲ್ಲ. ಅಪರ ಒಂದು ಮಾತು ಹೇಳ್ತೀನಿ, ಸಣ್ಣವರ್ನ ಏನಾರ ನಾ ಮೈ ಮುಟ್ಟಿದ್ದೆ ಅಂದ್ರ ನನ್ನ ಹೆತ್ತ ತಾಯಿ ಮೈ ಮುಟ್ಟಿನಂತ ತಿಳ್ಕೋರಿ. ಅಪರ ಇದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ನನ್ನ ಹತ್ರ ಯಾವ ಮಾತು ಇಲ್ರಿ ಅಪ್ಪ, ಯಾವ ಮಾತು ಇಲ್ಲ.